ನಮಸ್ಕಾರ. ನಾನಿವತ್ತು ಒಂದು ಸ್ಕೀಮ್ ಬಗ್ಗೆ ಹೇಳೋಣ ಅಂತ ಬಂದಿದ್ದೀನಿ. ಇದು ಬಂದು ಪ್ರಧಾನ ಮಂತ್ರಿ ಶ್ರಮ್ ಯೋಗ್ ಮಾನ್ಧನ್ ಅಂತ. ಸೊ ಗೃಹಲಕ್ಷ್ಮಿ ಹಣ ಹೇಗೆ ತಿಂಗಳಿಗೆ 2,000 ರೂಪಾಯಿ ಹಣ ಬರುತ್ತೋ ಹಾಗೆ ನಿಮಗೆ 60 ವರ್ಷ ಆದ್ಮೇಲೆ ನಿಮಗೆ 3,000 ರೂಪಾಯಿ ದುಡ್ಡು ಬರುತ್ತೆ. ಫ್ರೀಯಾಗಂತೂ ಬರೋದಿಲ್ಲ. ಗೃಹಲಕ್ಷ್ಮಿ ಹಣ ಹೆಂಗೆ ಬರ್ತಾ ಇದೆಯೋ ಫ್ರೀಯಾಗಿ ಹಂಗಂತೂ ಬರೋದಿಲ್ಲ. ಇದಕ್ಕೆ ನೀವು ಅಪ್ಲೈ ಮಾಡಬೇಕು ಅಂತಂದ್ರೆ ಏಜ್ ಲಿಮಿಟ್ ಎಷ್ಟಪ್ಪ ಇರಬೇಕು ಅಂತಂದ್ರೆ 18 ವರ್ಷದ ಮೇಲಿರಬೇಕು, ಹಾಗೆ 45 ವರ್ಷಕ್ಕಿಂತ ಒಳಗಿರ್ಬೇಕು. ಸೊ ಇಷ್ಟಿರೋರು ಅಪ್ಲೈನ ಮಾಡ್ಬೋದು. 18 ವರ್ಷದ ಮೇಲಿರೋರು ಅಂತಂದ್ರೆ ಎಷ್ಟನ್ನ ಕಟ್ಟಬೇಕು ಅಂತಂದ್ರೆ ತಿಂಗಳಿಗೆ 55 ರೂಪಾಯಿನ ಕಟ್ಟಿದ್ರಿ ಅಂತಂದ್ರೆ ಗೌರ್ಮೆಂಟ್ ಅವ್ರು ಕೂಡ 55 ರೂಪಾಯಿನ ಆಡ್ ಮಾಡಿ ಟೋಟಲ್ ನಿಮ್ಗೆ 110 ರೂಪಾಯಿ ಆಗುತ್ತೆ ತಿಂಗಳಿಗೆ. ಸೊ ಅವರ ಸ್ಕೀಮಲ್ಲಿ ಆಡ್ ಮಾಡಿಕೊಂಡು ನಿಮಗೆ 60 ವರ್ಷ ಆದ್ಮೇಲೆ 3,000 ರೂಪಾಯಿನ ಕೊಡ್ತಾ ಹೋಗ್ತಾರೆ. ಎವ್ರಿ ಮಂತ್ ಫ್ರೀ ಆಗಿ 3,000 ರೂಪಾಯಿ ಕೊಡ್ತಾರೆ. ನಿಮ್ದು 155 ರೂಪಾಯಿ ಆ್ಯಂಡ್ ಸರ್ಕಾರದವ್ರದ್ದು 55 ರೂಪಾಯಿ ಸೇರಿಸಿದ್ರೆ 110 ರೂಪಾಯಿ ಆಗುತ್ತೆ. ಹಾಗೆ ನಿಮ್ಗೆ ಏನಾದ್ರು 45 ವರ್ಷ ಆಗಿದೆ, ನೀವು ಅಪ್ಲೈ ಮಾಡ್ತಿದ್ದೀರಾ ಅಂತಂದ್ರೆ ನೀವು 150 ರೂಪಾಯಿ ಕಟ್ಟಬೇಕಾಗುತ್ತೆ. ನಿಮ್ದು 150 ರೂಪಾಯಿ, ಹಾಗೆ ಸ್ಕೀಮ್ ಅವರು ಕಟ್ಟೋದು 150 ರೂಪಾಯಿ, ಟೋಟಲ್ 300 ರೂಪಾಯಿ ಆ್ಯಡ್ ಆಗುತ್ತೆ. ಸೊ ಇದನ್ನ ನೀವು ಅಪ್ಲೈ ಮಾಡಾದ್ಮೇಲೆ 45 ವರ್ಷದವರೆಗೂ ಕಟ್ತಾ ಬಂದ್ರಿ ಅಂತಂದ್ರೆ ಈ ಸ್ಕೀಮಲ್ಲಿ ನಿಮಗೆ 60 ವರ್ಷ ಆದ್ಮೇಲೆ ಹೆಂಗೆ ಪಿಂಚಣಿ ಎಲ್ಲ ಹೆಂಗೆ ಬರುತ್ತೋ ಫ್ರೀಯಾಗಿ, ಹಾಗೆ 1 to ಡಬಲ್ ಇಂಟ್ರೆಸ್ಟ್ ಎಲ್ಲ ಸೇರಿ ಎವ್ರಿ ಮಂತ್ ನಿಮಗೆ 3,000 ರೂಪಾಯಿ ದುಡ್ಡು ಬರ್ತಾ ಹೋಗುತ್ತೆ. ಸೊ ನೀವು ಅನ್ಕೋಬಹುದು ಗೃಹಲಕ್ಷ್ಮಿ ತರ ಫ್ರೀಯಾಗಿ ಬರುತ್ತಾ, ನಾವು 1 ವರ್ಷ ಕಟ್ಟಿ 2 ವರ್ಷ ಕಟ್ಟಿ ಬಿಟ್ಬಿಟ್ರೆ ಅದು 60 ವರ್ಷ ಆದ್ಮೇಲೆ ಬರುತ್ತಾ, ಏನು ಎತ್ತ ಅಂತ ನೀವು ಕೇಳ್ಬೋದು. ಬಟ್ ಹಂಗಿರೋದಿಲ್ಲ. ನೀವೇನಾದ್ರೂ 10 ವರ್ಷ ಕಟ್ಟಿದ್ರಿ ನಮ್ಗೆ 60 ವರ್ಷ ಆದ್ಮೇಲೆ ದುಡ್ಡು ಬರುತ್ತಾ ಅಂತಂದ್ರೆ ಬರೋದಿಲ್ಲ. ನೀವು 10 ವರ್ಷ ಕಟ್ಟಿದ್ರಿ ಅಂತಂದ್ರೆ ನೀವು ಕಟ್ಟಿರೋ ಅಮೌಂಟ್ ನ ಮಾತ್ರ ರಿಟರ್ನ್ ತಗೋಬಹುದು. ಅದನ್ನ ಬಿಟ್ಬಿಟ್ಟು ಅವರು ಏನು, ನೀವು ಇವಾಗ ಎಕ್ಸಾಂಪಲ್ 55 ರೂಪಾಯಿ ಕಟ್ತಾ ಇದ್ದೀರಾ, ಅವರು ರಿಪೀಟ್ 55 ಕಟ್ತಾ ಇದ್ರು ಅಂತಂದ್ರೆ ಅವ್ರು ಕಟ್ಟುವಂತ ಅಮೌಂಟ್ ನಿಮಗೆ ಬರೋದಿಲ್ಲ. ಜಸ್ಟ್ ನೀವೇನ್ ಪೇ ಮಾಡಿರ್ತೀರಲ್ವಾ ಅದನ್ನ ಮಾತ್ರ ರಿಟರ್ನ್ ತಗೋಬಹುದು. ನೀವು ಮಂತ್ಲಿ ಕರೆಕ್ಟ್ ಆಗಿ ನಿಮ್ಗೆ ಕೊಟ್ಟಿರುವಂತಹ 55 ರೂಪಾಯಿ ಆಗಿರ್ಬೋದು, ಇಲ್ಲ 150 ರೂಪಾಯಿ ಆಗಿರ್ಬೋದು, ಪೇ ಮಾಡ್ಕೊಂಡು ಹೋದ್ರಿ 45 ಇಯರ್ಸ್ ವರೆಗೂ ಅಂತ ಅಂದ್ರೆ ನಿಮಗೆ 60 ವರ್ಷ ಆದ್ಮೇಲೆ ರೆಗ್ಯುಲರ್ ಆಗಿ ಎವ್ರಿ ಮಂತ್ 3,000 ರೂಪಾಯಿನ ನೀವು ತಗೋಬಹುದು. ಸೊ ಇದು ಪ್ರಧಾನ ಮಂತ್ರಿ ಅವರ ಹೊಸ ಸ್ಕೀಮ್ ಅಂತ ಹೇಳ್ಬೋದು. 18 ವರ್ಷ ಆಗಿರ್ಬೇಕು ಈ ಸ್ಕೀಮ್ಗೆ ಅಪ್ಲೈ ಮಾಡೋದಕ್ಕೆ. ಅಂದ್ರೆ ಎವ್ರಿ ಮಂತ್ ಮಿಸ್ ಇಲ್ದೇನೆ ನೀವು ಕಟ್ತಾ ಹೋಗ್ಬೇಕು. ಅವಾಗ್ಲೇನೆ ನಿಮ್ಗೆ 60 ವರ್ಷ ಆದ್ಮೇಲೆ 3,000 ರೂಪಾಯಿ ತಗೊಳ್ಳೋದಕ್ಕಾಗೋದು. ಈ ಸ್ಕೀಮ್ಗೆ ಅಪ್ಲೈ ಮಾಡಬೇಕು ಅಂತ ಅಂದ್ರೆ ನೀವು ನಾರ್ಮಲ್ ಆಗಿ ಯಾವ ಸೆಂಟರ್ಗಳಲ್ಲಿ ಅಪ್ಲೈ ಮಾಡ್ತೀರಾ ಅಲ್ಲೆಲ್ಲ ಹೋಗಿ ಅಪ್ಲೈ ಮಾಡ್ಬೋದು. ಈ ವಿಡಿಯೋ ಏನಾದರೂ ಯೂಸ್ಫುಲ್ ಆಯಿತು ಅಂತಂದ್ರೆ ಲೈಕ್ ಮಾಡಿ, ಜಾಸ್ತಿ ಶೇರ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.